ಒಂದ್ ಕಡೆ ಮುಖ್ಯಮಂತ್ರಿಗಳು ನಾನೇ ಈ ಅವಧಿಯನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ದೆಹಲಿಯಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರೆ, ಇಲ್ಲ ಈ ಅವಧಿಯಲ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸ್ವಾಮೀಜಿಯೊಬ್ಬರು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಸಿಎಂ ಹೇಳ್ತಾರೆ ಯಾವುದೇ ಬದಲಾವಣೆ ಇಲ್ಲ ಅಂತ, ಹೈಕಮಾಂಡ್ ಹೇಳುತ್ತೆ ಯಾವುದೇ ಬದಲಾವಣೆ ಇಲ್ಲ ಅಂತ. ಆದ್ರೆ ದಾವಣಗೆರೆಯ ಕಾಡುಸಿದ್ದೇಶ್ವರ ಮಠದ ಶ್ರೀಗಳು ಮಾತ್ರ ಇಲ್ಲ ಬದಲಾವಣೆ ಆಗುತ್ತೆ ಅಂತಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಶ್ರೀಮಠದ ರೈತ ಜನರ ಸಂಕಲ್ಪದ ಮೇರೆಗೆ ಸಿಎಂ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಆರೋಗ್ಯವಂತರಾಗಿ ಜನಸೇವೆ ಮಾಡೋದಕ್ಕೆ ಅವಕಾಶ ಸಿಗಲಿ, ಅವ್ರಿಗೆ ಅವಕಾಶ ಸಿಗಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಗುರುಪೂರ್ಣಿಮೆಯ ದಿನ ಆಶೀರ್ವಾದ ಮಾಡಿದ್ದಾರೆ. ಸರ್ಕಾರದ ಕೆಲಸದಲ್ಲಿ ಡಿ ಕೆ ಶಿವಕುಮಾರ್ ಮುಂದಿದ್ದಾರೆ. ಅವರು ಸಿಎಂ ಆಗಬೇಕು ಅಂತ ಕಾಡುಸಿದ್ದೇಶ್ವರ ಮಠದ ನೊಣವಿನಕೆರೆ ಶಿವಯೋಗೀಶ್ವರ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಅವರ ಸಂಕಲ್ಪದ ಮೇರೆಗೆ, ಭಕ್ತರ ಆಶೋತ್ತರದ ಮೇರೆಗೆ ರೈತ ಬಾಂಧವರು ಮತ್ತು ವರ್ತಕರು, ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ. ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೀವಿ, ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಭೇಟಿ ಆಗೋದೇನಪ್ಪ, ಯಾವಾಗಾರು ಅವರು ಈ ರಾಜಕೀಯ ವಿಚಾರದಲ್ಲಿ ಮಟ್ಟಕ್ಕೆ ಬರಲ್ಲ. ಅವರು ತಮ್ಮದೇ ಆಗಿರ್ತಕ್ಕಂಥ ಆರೋಗ್ಯ ಚಿಂತನೆ ಇದ್ದಾಗ ಸಮಯಕ್ಕೆ ಬಂದ ಆಶೀರ್ವಾದ ಪಡೀತಾರೆ. ಶ್ರೀಮಠದಲ್ಲಿ ನಿರಂತರ ಸಂಕಲ್ಪ ಪೂಜೆಯನ್ನೇ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರ ಕಣ್ಮಣಿಯಾಗಿ ಎಲ್ಲ ಒಂದು ದೇಶದ ಸೇವಕನಾಗಿ ನಿರಂತರ ಬದುಕನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥ ಆಶೀರ್ವಾದನ ದಯಪಾಲಿಸ್ತೀವಿ. ಶಿವಂಬಯ್ಯ. ಇಲ್ಲ ರಾಜಕೀಯ ಬಗ್ಗೆ ನಾವು ನುಣಿಗೇರಿ ಸ್ವಾಮಿಗಳು ಮಾತಾಡೋರಲ್ಲ. ಅವರ ಇಚ್ಛೆ ಅಂತ ಬಂದಾಗ ಕರ್ಮಬಾಧಕ ಏನಿರ್ತತೋ ಪ್ರಾರಬ್ಧ ಅಂತಕ್ಕಂಥದ್ದಲ್ಲಿ ಶ್ರೀಮಠ ಸಂಕಲ್ಪ ಮಾಡ್ತಾ ಇರ್ತತಿ. ಆ ಸಂಕಲ್ಪದ ಮಂಗಳ ಆಶೀರ್ವಾದವನ್ನು ದಯಪಾಲಿಸ್ತೀವಿ. ರಾಜಕೀಯ ವಿಚಾರ ನಮ್ಮ ಅವರಲ್ಲಿ ಚರ್ಚೆ ನಡೆಯೋದಿಲ್ಲ. ಎಷ್ಟೈತೋ ಅಷ್ಟೇ ಸೇವೆ ಇತ್ತೋ ಪರಮೋ ಧರ್ಮ. ಅವರು ತಮ್ಮ ಅವಧಿಯಲ್ಲಿ ಸರ್ಕಾರಕ್ಕಾಗಿ ಏನು ಹೋರಾಟ ಮಾಡಿದ್ದಾರೆ ಅಂದ್ರೆ ನೀವೆಲ್ಲರೂ ಮನಸ್ಸಾಕ್ಷಿ. ಅವರ ಹೋರಾಟ ಹಗಲು ರಾತ್ರಿ ಏನಿತ್ತು ಅನ್ನೋದು ನೀವೆಲ್ಲ ನಿದರ್ಶನ ನೋಡಿದ್ದೀರಾ. ಮುಂದೆ ಗುರಿ, ಹಿಂದೆ ಗುರುವನ್ನು ಅಪೇಕ್ಷೆ ಪಟ್ಟು ಅವರ ಸಂಕಲ್ಪ ಮಾಡಿದ್ದಾರೆ.